ವಿಷಯವನ್ನು ನಾನು ತಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ. ಈಗ ಆಗಿರ್ತಕ್ಕಂಥದ್ದು ಒಂದು ವಾರಗಟ್ಟಲೆ ನೋಡ್ತಾ ಇದ್ದೇನೆ. ಆ ದೇವರ ಮೊರೆ ಹೋದ್ರು, ಈ ದೇವಸ್ಥಾನದ ಮದುವೆ ಹೋದ್ರು, ಆ ಮಠದ ಗುರುಗಳ ಜೊತೆಯಲ್ಲಿ ಹೋದ್ರು, ಅಜ್ಜಯ್ಯನವರ ಫೋಟೋ ಇಟ್ಟರು, ಅದಕ್ಕೆ ಪೂಜೆ ಮಾಡಿದ್ರು, ಉತ್ತರಾಭಿಮುಖವಾಗಿ ಹೊರಟರು. ಅಂದರೆ ಏನಿದೆ, ಉತ್ತರ ಕುಮಾರನ ಸರ್ಕಾರವಾ ಇದು? ಉತ್ತರಾಭಿಮುಖವಾದ ಸರ್ಕಾರ, ಉತ್ತರ ಕುಮಾರನ ಸರ್ಕಾರವಾ ಇದು? ಏನು ಇಂಥ ನಾನು ಒಂದು ಮಾತನ್ನು ಕೇಳಿದ್ದೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಮೂಢನಂಬಿಕೆಗಳ ವಿರುದ್ಧವಾಗಿ ಬಿಲ್ ಪಾಸ್ ಮಾಡಿಬಿಡ್ತೇನೆ ನಾನು ಅಂತೇಳಿ ಕೂಡ ಹೇಳಿದರು. ಆದರೆ ಈಗ ನೋಡಿದ್ರೆ ನೀವು ಮಾಜಿ ಮುಖ್ಯಮಂತ್ರಿಗಳೇನು ಹೇಳ್ತಾರೆ, ಈಗ ಮುಖ್ಯಮಂತ್ರಿಗಳ ನಡೆಯನ್ನು ಕಂಡು ಪ್ರತಿದಿನ ಬರೀ ದೇವಸ್ಥಾನಗಳು ನೋಡಿ. ದೇವರ ಭಕ್ತಿಯನ್ನು ನಾನು ವಿರೋಧಿಸೋದಿಲ್ಲ, ಎಲ್ಲರಿಗೂ ದೇವರು ಬೇಕು, ದೇವರ ಭಕ್ತಿಯನ್ನು ಮಾಡಬೇಕು. ಆದರೆ ಬರೀ ಅದೇ ಕಸುಬು ಮಾಡಿಕೊಂಡು ರಾಜಕಾರಣ ಮಾಡ್ತಕ್ಕಂಥದ್ರಲ್ಲಿ ಇಡೀ ಇವತ್ತು ವಿಧಾನಸೌಧವನ್ನು ನೀವು ಏನೋ ಭವಿಷ್ಯಗಳು ಹೇಳುವಂಥವರು, ಈ ವಾಸ್ತು ನೋಡುವಂಥವರು, ಇಂಥವರಿಗೆ ಬರ್ಕೊಟ್ಟಿದ್ದೀರಾ ನೀವು? ಯಾವ ರೀತಿ ನಿಮ್ಮ ಚೇರನ್ನು ಯಾವ ಕಡೆಗಿಂದ ಹಾಕ್ಕೊಂಡು ಕುತ್ಕೊಳ್ಬೇಕು, ಎಲ್ಲಿಂದ ನಾವು ಒಳಗಡೆಗೆ ಬರಬೇಕು, ಎಲ್ಲಿ ಫೋಟೋ ಇಡಬೇಕು, ಯಾವ ಹೆಜ್ಜೆ ಮುಂದಕ್ಕಿಡಬೇಕು, ಯಾವ ಹೆಜ್ಜೆ ಹಿಂದಕ್ಕಿಡಬೇಕು, ಎಂಥ ಇದು ವಿಪರ್ಯಾಸ. ಇವತ್ತು ಈ ಪರಿಸ್ಥಿತಿಗೆ, ಈ ಒಂದು ಸಂವಿಧಾನದ ಇದಕ್ಕೆ ಅಪಮಾನ ಆಗುವ ರೀತಿಯಲ್ಲಿ ಸರ್ಕಾರ ನಡ್ಕೊಳ್ತಿರ್ತಕ್ಕಂಥದ್ದು, ಇದು ಜನರು ಸಹಿಸಲಾರದಂಥ ವಿಚಾರಗಳು. ವಿಷಯವನ್ನು ನಾನು ತಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ. ಈಗ ಆಗಿರ್ತಕ್ಕಂಥದ್ದು ಒಂದು ವಾರಗಟ್ಟಲೆ ನೋಡ್ತಾ ಇದ್ದೇನೆ. ಆ ದೇವರ ಮೊರೆ ಹೋದ್ರು, ಈ ದೇವಸ್ಥಾನದ ಮದುವೆ ಹೋದ್ರು, ಆ ಮಠದ ಗುರುಗಳ ಜೊತೆಯಲ್ಲಿ ಹೋದ್ರು, ಅಜ್ಜಯ್ಯನವರ ಫೋಟೋ ಇಟ್ಟರು, ಅದಕ್ಕೆ ಪೂಜೆ ಮಾಡಿದ್ರು, ಉತ್ತರಾಭಿಮುಖವಾಗಿ ಹೊರಟರು. ಅಂದರೆ ಏನಿದೆ, ಉತ್ತರ ಕುಮಾರನ ಸರ್ಕಾರವಾ ಇದು? ಉತ್ತರಾಭಿಮುಖವಾದ ಸರ್ಕಾರ, ಉತ್ತರ ಕುಮಾರನ ಸರ್ಕಾರವಾ ಇದು? ಏನು ಇಂಥ ನಾನು ಒಂದು ಮಾತನ್ನು ಕೇಳಿದ್ದೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಮೂಢನಂಬಿಕೆಗಳ ವಿರುದ್ಧವಾಗಿ ಬಿಲ್ ಪಾಸ್ ಮಾಡಿಬಿಡ್ತೇನೆ ನಾನು ಅಂತೇಳಿ ಕೂಡ ಹೇಳಿದರು. ಆದರೆ ಈಗ ನೋಡಿದ್ರೆ ನೀವು ಮಾಜಿ ಮುಖ್ಯಮಂತ್ರಿಗಳೇನು ಹೇಳ್ತಾರೆ, ಈಗ ಮುಖ್ಯಮಂತ್ರಿಗಳ ನಡೆಯನ್ನು ಕಂಡು ಪ್ರತಿದಿನ ಬರೀ ದೇವಸ್ಥಾನಗಳು ನೋಡಿ. ದೇವರ ಭಕ್ತಿಯನ್ನು ನಾನು ವಿರೋಧಿಸೋದಿಲ್ಲ, ಎಲ್ಲರಿಗೂ ದೇವರು ಬೇಕು, ದೇವರ ಭಕ್ತಿಯನ್ನು ಮಾಡಬೇಕು. ಆದರೆ ಬರೀ ಅದೇ ಕಸುಬು ಮಾಡಿಕೊಂಡು ರಾಜಕಾರಣ ಮಾಡ್ತಕ್ಕಂಥದ್ರಲ್ಲಿ ಇಡೀ ಇವತ್ತು ವಿಧಾನಸೌಧವನ್ನು ನೀವು ಏನೋ ಭವಿಷ್ಯಗಳು ಹೇಳುವಂಥವರು, ಈ ವಾಸ್ತು ನೋಡುವಂಥವರು, ಇಂಥವರಿಗೆ ಬರ್ಕೊಟ್ಟಿದ್ದೀರಾ ನೀವು? ಯಾವ ರೀತಿ ನಿಮ್ಮ ಚೇರನ್ನು ಯಾವ ಕಡೆಗಿಂದ ಹಾಕ್ಕೊಂಡು ಕುತ್ಕೊಳ್ಬೇಕು, ಎಲ್ಲಿಂದ ನಾವು ಒಳಗಡೆಗೆ ಬರಬೇಕು, ಎಲ್ಲಿ ಫೋಟೋ ಇಡಬೇಕು, ಯಾವ ಹೆಜ್ಜೆ ಮುಂದಕ್ಕಿಡಬೇಕು, ಯಾವ ಹೆಜ್ಜೆ ಹಿಂದಕ್ಕಿಡಬೇಕು, ಎಂಥ ಇದು ವಿಪರ್ಯಾಸ. ಇವತ್ತು ಈ ಪರಿಸ್ಥಿತಿಗೆ, ಈ ಒಂದು ಸಂವಿಧಾನದ ಇದಕ್ಕೆ ಅಪಮಾನ ಆಗುವ ರೀತಿಯಲ್ಲಿ ಸರ್ಕಾರ ನಡ್ಕೊಳ್ತಿರ್ತಕ್ಕಂಥದ್ದು, ಇದು ಜನರು ಸಹಿಸಲಾರದಂಥ ವಿಚಾರಗಳು.